ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಕಾಮರ್ಸ್ ಕಲಿಯೋಣ. ಇದು ನಿಮ್ಮ ಕಲಿಕೆಯ ವೇದಿಕೆ. ವಿದ್ಯಾರ್ಥಿಗಳೇ, ಇವತ್ತಿನ ಕ್ಲಾಸಲ್ಲಿ ನಾವು ಎ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಇನ್ ಪಾರ್ಟ್ನರ್ಶಿಪ್ ಅಕೌಂಟಲ್ಲಿ ಬರುವಂಥ ಡೆತ್ ಆಫ್ ಎ ಪಾರ್ಟ್ನರ್ ಅನ್ನು ನೋಡೋಣ. ವೆನ್ ಎ ಪಾರ್ಟ್ನರ್ ಪಾಸಸ್ ಅವೇ, ವಿ ಡು ನಾಟ್ ಜಸ್ಟ್ ಲೂಸ್ ಎ ಪರ್ಸನ್ ಅಲ್ವಾ. We have to settle their share, revalue assets and adjust their capital properly. ಇದು ನಿಮಗೆ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಯಾಕೆಂತ ಹೇಳಿದ್ರೆ, ನಿಮ್ಮ ಓಲ್ಡ್ ಕ್ವಶನ್ ಪೇಪರನ್ನು ನೀವು ನೋಡಿದರೆ ಪ್ರತಿಯೊಂದು ಕ್ವಶನ್ ಪೇಪರಲ್ಲಿ ಇದನ್ನು 6 ಮಾರ್ಕ್ಸಿಗೆ ಡೆಫಿನೆಟ್ ಆಗಿ ಕೇಳ್ತಾರೆ. ಸೊ ಅದರಿಂದಾಗಿ ವಿದ್ಯಾರ್ಥಿಗಳೇ, ಈ ಕಾನ್ಸೆಪ್ಟ್ ಅನ್ನು ನೀವು ಕ್ಲಿಯರ್ ಆಗಿ ತಿಳ್ಕೊಂಡಿರಬೇಕು. ಹಾಗಾದ್ರೆ ಇನ್ನು ತಡ ಯಾಕೆ, ನಾವು ನೋಡೋಣ ಸ್ಟೆಪ್ ಬೈ ಸ್ಟೆಪ್ ಆಗಿ ಯಾವ ರೀತಿಯಾಗಿ ಈ ಪ್ರಾಬ್ಲಮ್ ಅನ್ನು ಮಾಡುವಂಥದ್ದು. ಅದಕ್ಕಿಂತ ಮುಂಚೆ ಯಾರಾದರೂ ನಮ್ಮ ವಿಡಿಯೋವನ್ನು ಹೊಸದಾಗಿ ನೋಡುವುದು ಆಗಿದ್ರೆ ಅವರೆಲ್ಲರೂ ಕೂಡ ತಪ್ಪದೆ ಸಬ್ಸ್ಕ್ರಿಪ್ಷನ್ ಮಾಡಲಿಕ್ಕೆ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ, ಲೈಕ್ ಮಾಡಲಿಕ್ಕೂ ಕೂಡ ಮರಿಬೇಡಿ ಮಕ್ಕಳೇ. ನಾವು ವಿ ವಿಲ್ ಸಿ ಒನ್ ಪ್ರಾಬ್ಲಮ್, ದಟ್ ಈಸ್ ರಾಗ ತಾಳ ಶ್ರುತಿ ವೇರ್ ಪಾರ್ಟ್ನರ್ಸ್ ಶೇರಿಂಗ್ ಪ್ರಾಫಿಟ್ ಅಂಡ್ ಲಾಸಸ್ ಇನ್ ದಿ ರೇಷಿಯೋ ಆಫ್ 3:6:3:2 respectively. Their capital on 1/4/2024 stood at 60,000, 30,000 and 20,000 respectively. Shruti died on 30th September 2024. ಹಾಗಾದ್ರೆ ಸ್ಟಾರ್ಟ್ ಆದದ್ದು ಯಾವಾಗ? 1/4/2024, but she died on 30th September 2024. ಹಾಗಾದ್ರೆ ಅವಳಿಗೆ ಎಲ್ಲಿಯವರೆಗೆ ನಾವು ಈ ಬಿಸ್ನೆಸ್ ಅಲ್ಲಿ ಅವಳು ಕಾಂಟ್ರಿಬ್ಯೂಷನ್ ಮಾಡಿದಾಳೆ ಅಲ್ಲಿಯವರೆಗೆ ನಾವೇನ್ ಮಾಡಬೇಕು, ಅವಳ ಪ್ರಾಫಿಟ್ ಅನ್ನಾಗಿರ್ಬೋದು, ಅವಳ ಗುಡ್ ವಿಲ್ ಆಗಿರ್ಬೋದು, ಅಥವಾ ಅವಳ ಕ್ಯಾಪಿಟಲ್ ಆಗಿರ್ಬೋದು, ಕಮಿಷನ್ ಆಗಿರ್ಬೋದು, ನಾವೇನ್ ಮಾಡಬೇಕಾಗ್ತದೆ, ಕೊಡಬೇಕಾಗ್ತದೆ. ಕ್ಲಿಯರ್? ಸೊ ಹಾಗಾದ್ರೆ 1/4/2024 ಇಂದ 30th September 2024 ನವರೆಗೆ ಎಷ್ಟು ಮಂತ್ ಅವಳು ಆ ಸಂಸ್ಥೆಯಲ್ಲಿ ವರ್ಕ್ ಮಾಡಿದಾಳೆ ಅಂತ ನೋಡ್ಕೊಳ್ಬೇಕು. ನಾವು 1/4 ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಅಂದ್ರೆ 6 ಮಂತ್ ನವರೆಗೆ ನಾವೇನ್ ಮಾಡಬೇಕು, ಮೆನ್ಷನ್ ಮಾಡುವಂಥದ್ದು. ಅಕಾರ್ಡಿಂಗ್ ಟು partnership deed, Shruti executors are entitled to get the following. ಎಲ್ಲ ಅಡ್ಜಸ್ಟ್ಮೆಂಟ್ ಅನ್ನು ನಾವು ಫಾಲೋ ಮಾಡಿಕೊಂಡು ನಾವೇನ್ ಮಾಡಬೇಕು, ಅಕೌಂಟ್ ಅನ್ನು ಪ್ರಿಪೇರ್ ಮಾಡಬೇಕು. ನಾವು ಫಸ್ಟ್ ನಾವು ತಿಳ್ಕೊಳ್ಳುವ ಏನು ಪ್ರಿಪರೇಷನ್ ಮಾಡಲಿಕ್ಕೆ ಹೇಳಿದ್ದಾರೆ. ಪ್ರಿಪೇರ್ ಎ ಶ್ರುತೀಸ್ ಕ್ಯಾಪಿಟಲ್ ಅಕೌಂಟ್. ಕ್ಲಿಯರ್? ಹಾಗಾದ್ರೆ ಶ್ರುತೀಸ್ ಕ್ಯಾಪಿಟಲ್ ಅಕೌಂಟ್ ಅನ್ನು ನಾವು ಪ್ರಿಪೇರ್ ಮಾಡಬೇಕು. ಡೆಬಿಟ್ ಸೈಡ್, ಕ್ರೆಡಿಟ್ ಸೈಡ್, ಹಾಗೆ ಪರ್ಟಿಕ್ಯುಲರ್ ಅಮೌಂಟ್ ಕರೆಕ್ಟಾ? ಫಸ್ಟ್ ಯಾವತ್ತು ತಿಳ್ಕೊಳ್ಬೇಕು ಮಕ್ಕಳೇ, ಏನಂತ ಹೇಳಿದ್ರೆ, ಕ್ಯಾಪಿಟಲ್ ಅಕೌಂಟ್ ಮಾಡುವಾಗ ನಾವೇನ್ ಮಾಡ್ತೇವೆ, ಅವಳ ಅಕೌಂಟ್ ಅಲ್ಲಿ ಎಗೇನ್ ಕ್ಯಾಪಿಟಲ್ ವರ್ಡ್ ಬರ್ಲಿಕ್ಕೆ ಇಲ್ಲ. ಸೊ ನಾವೇನ್ ಮಾಡಬೇಕು, ಅವಳ ಓಪನಿಂಗ್ ಕ್ಯಾಪಿಟಲ್ ಅನ್ನು ಬರೆಯುವಾಗ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಅಂತ ಬರಿಬೇಕು. ಯಾಕೆಂತ ಹೇಳಿದ್ರೆ ಅವಳ ಅಕೌಂಟ್ ಅಲ್ಲಿ ಅವಳ ಹೆಸರು ಕ್ಯಾಪಿಟಲ್ ವರ್ಡ್ ಅಂತ ಇನ್ಕ್ಲೂಡ್ ಆಗಿ ಬರೀಲಿಕ್ಕೆ ಇಲ್ಲ. ಸೊ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಇಲ್ಲಿ ನೋಡ್ಕೊಳ್ಳಿ. ಶ್ರುತಿ ಈಗ ಇಲ್ಲಿದ್ದಾಳೆ ಅಲ್ವಾ, ಅವಳ ಕ್ಯಾಪಿಟಲ್ ಎಷ್ಟಾಗಾದ್ರೆ 20,000. ನಾವು ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ 20,000. ದೆನ್ ಏನ್ ಬರಿಬೇಕು, ಏನ್ ಹೇಳಿದ್ದಾರೆ ಇಲ್ಲಿ,
ಡಿಸೀಸ್ ಪಾರ್ಟ್ನರ್ ಶೇರ್ ಆಫ್ ಗುಡ್ ವಿಲ್ ಅನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಹೇಗೆ ಗುಡ್ ವಿಲ್ ಅನ್ನು ಕ್ಯಾಲ್ಕುಲೇಷನ್ ಮಾಡೋದು? ಇಲ್ಲಿ ನೋಡ್ಕೊಳ್ಳಿ, ಕ್ಯಾಲ್ಕುಲೇಷನ್ ಆಫ್ ಗುಡ್ ವಿಲ್ ಅಂತ ಬರಿಬೇಕು. ದೆನ್ ಇಲ್ಲಿ ನೋಡ್ಕೊಂಡಿರ್ಬೇಕು ಅವಳ ಗುಡ್ ವಿಲ್ ಕೊಟ್ಟಿದಾರ ಅಥವಾ ಟೋಟಲ್ ಫರ್ಮ್ಸ್ ಗುಡ್ ವಿಲ್ ಕೊಟ್ಟಿದಾರ ಅಂತ ನೋಡ್ಕೊಳ್ಬೇಕು. ಇಲ್ಲಿ ಏನಿದ್ದಾರೆ, ದ ಡಿಸೀಸ್ ಪಾರ್ಟ್ನರ್ ಶೇರ್ ಆಫ್ ಗುಡ್ ವಿಲ್, ಅವಳ ಗುಡ್ ವಿಲ್ ಅನ್ನೇ ಕೊಟ್ಟಿದ್ದಾರೆ. ಕರೆಕ್ಟಾ? ಡೈರೆಕ್ಟ್ಲಿ ವಿ ಕ್ಯಾನ್ ಟೇಕ್ ಅವಳ ಗುಡ್ ವಿಲ್. ಶ್ರುತಿ ಶೇರ್ ಆಫ್ ಗುಡ್ ವಿಲ್ 9,000. ಓಲ್ಡ್ ರೇಷಿಯೋ ಎಷ್ಟು ಕೊಟ್ಟಿದ್ರು? 6:3:2. ಅದರಲ್ಲಿ ಶ್ರುತಿ ಡೆತ್ ಆಯ್ತು ಅಂತಾದ್ರೆ ಉಳಿದ ರೇಷಿಯೋವನ್ನು ನಾವು ಗೇನ್ ರೇಷಿಯೋ ಆಗಿ ಕನ್ವರ್ಟ್ ಮಾಡ್ಕೊಳ್ಬೇಕು. 6:3. ನಾವು ರಾಗಾಸ್ ಕ್ಯಾಪಿಟಲ್, ಈ ಗುಡ್ ವಿಲ್ ಅಮೌಂಟ್ ಅನ್ನು ಉಳಿದವರಿಗೆ, ರಿಮೈನಿಂಗ್ ಪಾರ್ಟ್ನರ್ ಯಾರಿರ್ತಾರೆ ಅಥವಾ ಕಂಟಿನ್ಯೂಯಿಂಗ್ ಪಾರ್ಟ್ನರ್ ಯಾರಿರ್ತಾರೆ ಅವರ ಮುಖಾಂತರ ನಾವು ಅದನ್ನು ಪೇ ಮಾಡುವಂಥದ್ದು. ಸೊ 9,000 ಇಂಟು 6/9 ದಟ್ ಈಸ್ 6,000. 9,000 ಇಂಟು 3/9 ದಟ್ ಈಸ್ 3,000. ಟೇಕ್ ದಿಸ್ amount here by Raga's capital account 6,000 and Tala's capital account that is 3,000. ಈಗ ಫಸ್ಟ್ ಅಡ್ಜಸ್ಟ್ಮೆಂಟ್ ಇಲ್ಲಿ ಆಯ್ತು. ಕರೆಕ್ಟ್ ಅಲ್ವಾ? ನೆಕ್ಸ್ಟ್, ಡಿಸೀಸ್ ಪಾರ್ಟ್ನರ್ ಶೇರ್ ಆಫ್ ಅಕ್ರೂಡ್ ಪ್ರಾಫಿಟ್. ಅಕ್ರೂಡ್ ಪ್ರಾಫಿಟ್ ಅಂತ ಹೇಳಿದ್ರೆ ನೀವು ಆಲ್ವೇಸ್ ರಿಮೆಂಬರ್ ಪ್ರಾಫಿಟ್ ಅಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟಿಗೆ ಬರೆಯುವಂಥದ್ದು. ಅಪ್ ಟು ದಿ ಡೇಟ್ ಆಫ್ ಅವರ್ ಡೆತ್, ಅವಳದ್ದೇ ಶೇರ್ ಅನ್ನು ಕೊಟ್ಟ ಕಾರಣ ನಾವೇನೇನ್ ಮಾಡಬಹುದು, ಡೈರೆಕ್ಟ್ಲಿ ವಿ ಕ್ಯಾನ್ ಟ್ರೀಟ್ ಹಿಯರ್ ಪ್ರಾಫಿಟ್ ಅಂಡ್ ಲಾಸ್ ಸಸ್ಪೆನ್ಸ್ ಅಕೌಂಟ್ ದಟ್ ಈಸ್ 4,200. ನೆಕ್ಸ್ಟ್ ಏನ್ ಹೇಳಿದ್ದಾರೆ, ಶ್ರುತಿ ಕಮಿಷನ್, ಅವಳದ್ದೇ ಕಮಿಷನ್ ಅಂತ ಕೊಟ್ಟಿದ್ದಾರೆ, ಬಟ್ ಪರ್ ಮಂತ್ ಅಲ್ಲಿ ಕೊಟ್ಟಿದ್ದಾರೆ. ಹಾಗಾದ್ರೆ ಏನ್ ಮಾಡಬೇಕು, 600 ಇಂಟು 6 ಅಂತ ಕನ್ಸಿಡರ್ ಮಾಡಬೇಕು. ದಟ್ ಈಸ್ 3,600. ನೆಕ್ಸ್ಟ್ ಏನ್ ಹೇಳ್ತಾರೆ, ಹರ್ ಡ್ರಾಯಿಂಗ್ ಅಪ್ ಟು ದಿ ಡೇಟ್ ಆಫ್ ಡೆತ್, ಅವಳ ಡ್ರಾಯಿಂಗ್ ಟಿಲ್ ದಿ ಡೇಟ್ ಆಫ್ ಡೆತ್ ನವರೆಗೆ ಕೊಟ್ಟಿದ್ದಾರೆ. ಡ್ರಾಯಿಂಗ್ಸ್ ಆರ್ ಪೇಜ್ ಇನ್ ಡೆಬಿಟ್ ಸೈಡ್. ಕರೆಕ್ಟಾ? 7,500. ಇಲ್ಲಿ ಡ್ರಾಯಿಂಗ್ಸ್ ಮತ್ತು ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ಸ್ ಮಾತ್ರ ಡೆಬಿಟ್ ಅಲ್ಲಿ ಬರುವಂತದ್ದು. ಆಲ್ ಅದರ್ ಐಟಮ್ಸ್ will come under credit side. Clear? Next, interest on capital 10% per annum ಅಂತ ಹೇಳಿದ್ದಾರೆ ಅಲ್ವಾ? ಇಡೀ ವರ್ಷ ಅವಳು ಬದುಕಿರ್ಲಿಲ್ಲ, ಎಲ್ಲಿಯವರೆಗೆ ಬದುಕಿದ್ದಾಳೆ ಅಲ್ಲಿಯವರೆಗೆ ನಾವೇನ್ ಮಾಡಬೇಕು, ಕನ್ಸಿಡರ್ ಮಾಡಬೇಕು. ಬೈ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಅಂತ ಬರೆದು ಅವಳ ಕ್ಯಾಪಿಟಲ್ ಅನ್ನು ಮಾತ್ರ ತಗೊಳ್ಬೇಕು. ಇಂಟು 10% ಇಂಟು 6/12 ಅಂತ ಮಾಡುವಂಥದ್ದು. ವಿ ಗಾಟ್ 1,000. ನಾವು ಮೇಕ್ ಟೋಟಲ್. ಯಾವ ಸೈಡ್ ಜಾಸ್ತಿ ಇದೆ? ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ. ಟೇಕ್ ಆಸ್ ಎ ಟೋಟಲ್ ಅಮೌಂಟ್ ದಟ್ ಈಸ್ 37,800 will come. Then now what is the difference amount? That difference amount ಅನ್ನು ನಾವೇನ್ ಮಾಡ್ತೇವೆ, ಇಲ್ಲಿ ಬರೆಯುವಂಥದ್ದು. ಕ್ಲಿಯರ್? 30,300 that is 37,800 minus 7,500. That balancing figure that is 30,300. ಈ ರೀತಿಯಾಗಿ ನಾವು ಏನ್ ಮಾಡುವಂಥದ್ದು, ಕ್ಯಾಪಿಟಲ್ ಅಕೌಂಟ್ ಅನ್ನು ಕ್ಯಾಲ್ಕುಲೇಷನ್ ಮಾಡುವಂಥದ್ದು. ಇಫ್ ಯು ಹ್ಯಾವ್ ಎನಿ ಡೌಟ್, ಎನಿ ಕ್ಲಾರಿಫಿಕೇಶನ್ ನಿಮಗೆ ಬೇಕಂತಿದ್ರೆ ಯು ಕ್ಯಾನ್ ರೈಟ್ ಅಂಡರ್ ಕಮೆಂಟ್ ಸೆಕ್ಷನ್ ಅಲ್ಲಿ. ಆಗ ನಿಮಗೆ ಈಸಿಯಾಗಿ ನಾನು ಕ್ಲಾರಿಟಿ ಕೊಡ್ತೇನೆ. ನೆಕ್ಸ್ಟ್ ನಾವು ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಇಂಪಾರ್ಟೆಂಟ್ ಟಾಪಿಕ್ನೊಂದಿಗೆ ನಾನು ಬರ್ತೇನೆ. ಅಲ್ಲಿಯವರೆಗೆ ಯಾರೆಲ್ಲ ನನ್ನ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅವರೆಲ್ಲರೂ ಕೂಡ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡ್ತಾ ಇರಿ, ಹಾಗೆ ಲೈಕ್ ಮಾಡಲಿಕ್ಕೂ ಕೂಡ ಮರಿಬೇಡಿ. ಥ್ಯಾಂಕ್ ಯು ಒನ್ ಅಂಡ್ ಆಲ್.